ಎಪಿ ಆಧ್ಯಾತ್ಮ ಪರಿಚಯ, ಆಧ್ಯಾತ್ಮ ಲೋಕದ ಕೈಗನ್ನಡಿ. ಶ್ರೀ ರೇವಣ ಸಿದ್ಧರನ್ನು ಮನದಲ್ಲಿ ಸ್ಮರಿಸಿಕೊಂಡು ಮಹಿಮಾ ಪುರುಷ ಯಲ್ಲಾಲಿಂಗ ಮಹಾರಾಜರನ್ನು ಸ್ಮರಿಸಿಕೊಂಡು 2025 ಹೊಸ ದಿನ ಅಂದರೆ ಇದು ರೈತರಿಗೆ ಹೊಸ ದಿನ ಸಂಕ್ರಾಂತಿಯಪ್ಪ ಅಂತಂದ್ರೆ ರೈತರು ಹೊಲದೊಳಗೆ ಬೆಳೆದಿರುವಂಥ ಕಡಲೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಮತ್ತು ಅನೇಕ ರೈತರಲ್ಲಿರುವಂಥ ಕಬ್ಬುಗಳು ಆಗಿರ್ಬೋದು, ಎಲ್ಲವನ್ನು ಸೇರಿಸಿಕೊಂಡು ಸಂಕ್ರಾಂತಿ ಅಂಥೇಳಿ ಮಾಡ್ಕೊಂಡು ಬಂದರು ಹಿರಿಯರು. ಇದು ಹಬ್ಬಗಳು ವಿಶೇಷವಾಗಿ ಹೆಂಗಿರ್ತದೆ ಅಂತ ಕೇಳಿದ್ರೆ, ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲವನ್ನು ಸೇರಿಸಿ ಕೊಡುವಂಥ ಹಬ್ಬ. ಯಾರು ಮಾತಾಡೋದಿಲ್ಲ ನೋಡು ಅವರನ್ನು ಮಾತಾಡಿಸುವಂಥ ಹಬ್ಬ, ಯಾರು ನಮ್ಮಿಂದ ದೂರ ಇರ್ತಾರ ಅವರನ್ನು ಪ್ರೀತಿಸುವಂಥ ಹಬ್ಬ. ಇದು ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲವನ್ನು ಕೊಟ್ಟು ಎಲ್ಲರೂ ಚೆಂದಾಗಿರಲಿ ಅನ್ನುವಂಥ ಮಾತನ್ನು ಹೇಳ್ಕೊಂತ ಹಿರಿಯರು ಬಂದರು. ಅದೇ ದಾರಿ ಒಳಗೆ ಹಿಂದೂ ನಡ್ಕೊಂಡು ಬಂದದ, ಈಗ ಮುಂದೂ ನಡೆದದ. ಈ ಹಬ್ಬಗಳು ವಿಶೇಷಗಳು ಏನಿರ್ತಾವಂತ ಕೇಳಿದ್ರೆ, ಬಡವರಿಗಾಗಲಿ ಮತ್ತು ಸಾಹುಕಾರಗಳಿಗಾಗಲಿ ಒಂದೇ ರೂಪ ಕೊಡುವಂಥ ಹಬ್ಬಗಳು. ಈಗ ಹಿಂದಿನ ಕಾಲದೊಳಗೆ ರೈತರು ಏನು ಮಾಡ್ತಿದ್ರು ಮನೆ ಒಳಗೆ ಅಂದ್ರೆ, ಹೊಲದೊಳಗಿನ ಪದಾರ್ಥಗಳನ್ನು ತಂದು ಹೊಲದೊಳಗೆ ಸುಲಗಾಯಿ ಆಗಿರ್ಬೋದು, ಬಾರಿ ಹಣ್ಣು ಮತ್ತು ಜೋಳದ ಕಬ್ಬು, ಸಿಹಿತಿನಿಗಳು ಅವೆಲ್ಲನೂ ತಂದು ಮನೆಯೊಳಗೆ ತಮ್ಮ ಮಕ್ಕಳಿಗೆ ತಿನ್ನಿಸಿ, ಬಂಧು ಬಳಗದವ್ರಿಗೆ ಕರೆಸಿ, ಎತ್ತಿನ ಗಾಡಿಯನ್ನು ಕಟ್ಕೊಂಡು ಆ ಎತ್ತಿನ ಗಾಡಿ ಶೃಂಗಾರ ನೋಡ್ಬೇಕ್ರಿ. ಹಳ್ಳಿಗಳದೊಳಗೆ ಭಾಳ ಚಂದ ಶೃಂಗಾರ ಮಾಡ್ತಿರ್ತಾರೆ. ಎತ್ತುಗಳಿಗೆ ಹಣಿಗೆ ಗೊಂಡೆಯನ್ನು ಕಟ್ತಾರೆ, ಮತ್ತು ಕೋಡಿಗೆ ಹಣಸನ್ನು ಹಾಕಿ, ಹಣಸಿನ ಮೇಲೆ ಗೆಜ್ಜೆಯನ್ನು ಹಾಕಿ, ಮತ್ತು ಗಾಡಿಗೆಲ್ಲ ಶೃಂಗಾರ ಮಾಡಿ ಈ ಸಂಕ್ರಮಣದೊಳಗೆ ಎತ್ತಿನ ಗಾಡಿ ಒಳಗೆ ಕೂತು ಹೊಂಟ್ರಂದ್ರೆ ಅವರು ಮಹಾರಾಜರಕ್ಕಿಂತ ಮಹಾರಾಜರು ರೈತರು. ಆ ಎತ್ತಿನ ಗಾಡಿ ಬರುವುದು ನೋಡ್ಬೇಕಾದ್ರೆ 1,00,000 ಕೊಟ್ಟ ಕಾರ್ ಇರಲಿ, 10 ಲಕ್ಷದ ಕಾರ್ ಇರಲಿ, ಆ ಕಾರಿಗೆ ಯಾರನ್ನೂ ನೋಡಂಗಿಲ್ಲ. ಮತ್ತೊಬ್ಬ ರೈತನ ಎತ್ತಿನ ಗಾಡಿ ಹೊಂಟತವಪ್ಪ ಅಂತಂದ್ರೆ ಎಲ್ಲರೂ ತಿರುಗಿ ನೋಡುವಂತೆ ಆ ಎತ್ತಿಗೆ ಶೃಂಗಾರವನ್ನು ಮಾಡಿಕೊಂಡು ರೈತ ಎಲ್ಲಿಗೆ ಬರ್ತಾನೆ ಅಂತ ಕೇಳಿದ್ರೆ, ತಾನು ಇರುವಂಥ ಭೂಮಿಗೆ, ತನ್ನ ಭೂಮಿಗೆ ಬಂದು ತನ್ನ ಹೆಂಡರು ಮಕ್ಕಳು ಅವ್ರ ಸಂಗಾಟ ಆ ಸಂಕ್ರಾಂತಿಯಲ್ಲಿ ಬಂದು ಕುಳಿತುಕೊಂಡು ಹೊಲದಾಳಗೆ. ಆವಾಗ ಭೂಮಿ ತಾಯಿ ಯಾರು ಬಂದ್ರೂ ಸಂತೋಷ ಪಡೋದಿಲ್ಲ. ಒಬ್ಬ ದೊಡ್ಡ ಆಫೀಸರ್ ಬಂದಾನ ಹೊಲಕ್ಕಂದ್ರೂ ಸಂತೋಷ ಪಡೋದಿಲ್ಲ, ಇಂಜಿನಿಯರಿ ಬಂದಾನಂದ್ರೂ ಸಂತೋಷ ಪಡೋದಿಲ್ಲ. ಭೂಮಿ ತಾಯಿ ಯಾರು ಬಂದ್ರೆ ಸಂತೋಷ ಪಡ್ತಾಳ ಅಂತ ಕೇಳಿದ್ರೆ, ರೈತ ತನ್ನ ಚೊಚ್ಚಿಲ ಮಗ ಅಂತ ತಿಳಿದಾಳ ಭೂಮಿ ತಾಯಿ. ರೈತ ತನ್ನ ಚೊಚ್ಚಿಲ ಮಗ. ಆ ರೈತ ಭೂಮಿ ತಾಯಿಗೆ ಬಂದು ತನ್ನ ಶ್ರಮವನ್ನು ಪಡಿಸಿ, ತನ್ನ ಕೆಲಸ ಕಾರ್ಯಗಳಿಂದ ತನ್ನ ಹಣೆಯ ಬೆವರ ಭೂಮಿಗೆ ಬಿತ್ತಂದ್ರೆ ಅವಾಗ ಭೂಮಿ ತಾಯಿ ತಣ್ಣಗಾಗ್ತಾಳಂತ. ಎಷ್ಟೇ ಘೋರವಾದ ಮಳೆ ಸುರಿದ್ರೂ ಕೂಡ ಭೂಮಿ ತಾಯಿ ತಣ್ಣಗಾಗೋದಿಲ್ಲಂತ. ರೈತಿನ ಒಂದೇ ಒಂದು ಹನಿ ಬೆವರ ಧರಣಿಗೆ ಬಿತ್ತು, ಭೂಮಿ ತಾಯಿ ಒಡಲಿಗೆ ಬಿತ್ತಂದ್ರೆ ಅವಾಗ ಖುಷಿನೇ ಖುಷಿ, ಆ ಭೂಮಿ ತಾಯಿ ಆಗ್ತಾಳಂತ. ಅಂಥ ಒಬ್ಬ ರೈತ ಸಂಕ್ರಾಂತಿ ಸಂದರ್ಭದೊಳಗೆ ಭಕ್ತರನ್ನು ಕೂಡ, ನಮ್ಮಂಥ ಗುರುಗಳಿಗಾಗಲಿ ಅನೇಕ ಮಠ ಮಂದಿರಗಳಿಗಾಗಲಿ ತನ್ನ ಹೊಲದಾಗ ಬೆಳೆದಂಥ ಪದಾರ್ಥವನ್ನು ತಂದು ಗುರುವಿನಿಗೆ ಕೊಟ್ಟು ತಾನು ದರ್ಶನ ಮಾಡಿ ಈ ದೇಶಕ್ಕೆ ಅನ್ನ ಹಾಕುವಂಥ ರೈತ. ನಾವು ಅನ್ಬೋದು, ಇವತ್ತು ಒಂದು ಆಫೀಸ್ದೊಳಗೆ ಕೆಲಸ ಮಾಡಿದೆವಂದ್ರೆ ಆ ಆಫೀಸ್ದಾರಾಗ ಬರುವಂಥ ಜನರಿಗೆ ಅಷ್ಟೇ ನಾವು ಏನರೇ ನಮ್ಮ ಕೈಲಿ ಆದಷ್ಟು ಸಾಧ್ಯ ಮಾಡ್ತೀವಿ, ನಾವು ಮಾಡ್ತಾರೆ. ಮತ್ತು ಒಬ್ಬರು ಒಂದೊಂದು ಅಧಿಕಾರಿಗಳು ಒಂದೊಂದೇ ಸಂಬಂಧಪಟ್ಟಂತೆ ಕೆಲಸಗಳನ್ನು ಆಗ್ತಿರ್ತಾವೆ. ಆದರೆ ರೈತ ಹಾಗಲ್ಲ. ರೈತ ಹೆಂಗತ್ತ ಕೇಳಿದರೆ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವಂಥ ಅನ್ನದಾತ. ಅದಕ್ಕೆ ರೈತಿಗೆ ಏನಂತ ಕರೆದ್ರು ಎಲ್ಲ ಹಿರಿಯರಂದ್ರೆ, ದೇಶದ ಬೆನ್ನೆಲು ಅಂತ ಕರೆದ್ರು. ಇನ್ನೊಂದು ಮಾತನ್ನು ಹೇಳ್ತಾರೆ, ಕೋಟಿ ವಿದ್ಯೆದಕ್ಕಿಂತ ಮೇಟಿ ವಿದ್ಯೆನೇ ಮೇಲು ಅಂತ ಕರೆದ್ರು. ಯಾಕಂದ್ರೆ ಕೋಟಿ ವಿದ್ಯೆ ಅಂದ್ರೆ ಕಲ್ತೋರಿಗೆ ಕೋಟಿ ವಿದ್ಯೆ, ಆದರೆ ರೈತಿಗಿರುವುದು ಮೇಟಿ ಅಂದ್ರೆ ಹಂತಿ. ಈಗೆಲ್ಲ ಹಂತಿಗಳು ಕಾಣಲಾಗ್ಯಾವ, ಈಗೆಲ್ಲ ಮಿಷಿನ್ಗಳು ಬಂದವ, ಆದ್ರೂ ಕೂಡ ಮೇಟಿ ಅಂದ್ರೆ ಹಂತಿ. ಆ ಹಂತಿ ಯಾಕೆ ಮೇಟಿ ಅಂದ್ರೆ ಅಂತ ಕೇಳಿದ್ರೆ, ಒಂದು ನಡು ಕಣದಲ್ಲಿ ಹೂಣ್ತಾರೆ. ಅದಕ್ಕೆ ಮೇಟಿಗೆ ನಡು ಕಣದಲ್ಲಿ ಹೂಣ್ತಾರೆ. ನಡು ಕಣದಲ್ಲಿ ಹೂಡಿ ಅವಾಗ ಜ್ವಾಳವನ್ನು ಬೆಳೆ ಸಂದರ್ಭದೊಳಗೆ ಜ್ವಾಳಕ್ಕೆ ಹಿಂಗೆ 10 ಎತ್ತುಗಳ ಕಟ್ಟಿ ಹಿಂಗೆ ಬಂತು, ಒಂದು ಸಾರಿ ಹಿಂಗೆ ಹೈದು ಹಿಂಗೆ ಹೊಂಡ್ತು ಅಂದ್ರೆ ಆ ಎತ್ತುಗಳ ಕಾಲಿಗೆ ಹತ್ತಿ ದಾಣಿಯನ್ನು ಉದುರ್ತಿತ್ತು. ದಾಣಿಯನ್ನು ಉದುರಿ ಆ ಹಂತಿ ಮಾಡಿರುವಂಥ ಜ್ವಾಳ ಎಷ್ಟು ಸ್ವಾದ ಇರ್ತಿತ್ತು ಅಂತ ಕೇಳಿದ್ರೆ,
ಅದು ಉಂಡೋರಿಗೆ ಗೊತ್ತಾ, ನಾವೆಲ್ಲ ಉಂಡಿಲ್ಲ, ನಾವೆಲ್ಲ ಮಿಷಿನ್ದೊಳಗೆ ಉಳ್ಳಕತ್ತೀವಿ ನಾವು. ಅದಕ್ಕೆ ಅಂಥ ಒಂದು ಮೇಟಿಯನ್ನು, ಈಗ ಮೇಟಿ ಅಂದ್ರೆ ಬರೇ ಕಣಕ್ಕೆ ಅಷ್ಟೇ ಸೀಮಿತ ಅಲ್ಲ, ಒಂದು ಮನಿಗೂ ಕೂಡ ಮೇಟಿ ಇದ್ದಂಗೆ ಅದಾನಪ್ಪ ಅಂತ ಬಳಸ್ತಾರೆ ಹಿರಿಯರು. ಎಲ್ಲ ಹಳ್ಳಿಗಳದಾಗ ಅಂತಾರೆ, ಆ ಮನುಷ್ಯ ಸಣ್ಣವನಿದ್ರಲಕ್ಕಪ್ಪ ಅವ್ರ ಮನೆಗೆ ಮೇಟಿ ಇದ್ದಂಗೆ ಅದಾನ ಅಂತ ಹಿಂಗೆ ಹೇಳ್ತಿರ್ತಾರೆ ಗಾದಿ ಮಾತು. ಅದಕ್ಕೆ ಮೇಟಿಯಪ್ಪ ಅಂತಂದ್ರೆ ಒಂದು ಮನಿಗೂ ಸಂಬಂಧಪಟ್ಟ, ಒಬ್ಬ ಮನೆ ಒಳಗೆ ಒಬ್ಬ ಸಣ್ಣ ಹುಡುಗಿರಲಿ, ಅವ ತಂದೆ ಆಗಿರಲಿ, ಮತ್ತು ಹಿರಿಯ ಮಗನಾಗಿರಲಿ, ಸಣ್ಣ ಮಗನಾಗಿರಲಿ, ಆ ಮನೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಮನೆಯ ಆಗು ಹೋಗುಗಳನ್ನು ನೋಡಿಕೊಂಡು ಆ ಮನೆಯ ಎಲ್ಲ ವಿಚಾರಗಳು ತನ್ನ ಮನದಲ್ಲಿ ಅಳವಡಿಸ್ಕೊಂಡು ಹೋಗ್ಲಿಕ್ಕತ್ತಂದ್ರೆ ಆ ಮನುಷ್ಯನಿಗೆ ಕರೀತಾರೆ ಮೇಟಿ ಇದ್ದಂಗೆ ಅದಾನಪ್ಪ ಅಂತ. ಮತ್ತು ಎಲ್ಲರಿಗೆ ಕರೆಯಂಗಿಲ್ಲ. ಹಿಂದೆ 10 ಎತ್ತುಗಳು ತಿರುಗಾಡಿತಾವೆ, ಅವಕ್ಕೆ ಯಾರನ್ನೂ ಮೇಟಿ ಅಂತ ಅಂದಿಲ್ಲ. ಆದರೂ ಕೂಡ ಈ ಪ್ರಪಂಚ ಎನ್ನುವ ಮೇಟಿಗೆ ಒಬ್ಬ ಮನೆಗೆ ಮಾಲಕ್ ಹಂಗೆ ರೈತ ತೋರಿಸಿರುವಂಥದ್ದು ಮೇಟಿ. ಆ ರೈತ ಎಲ್ಲಿ ಕಣದಾಳ ಹೊಡೆದು ಮೇಟಿ ತೋರಿಸಲ್ಲ, ಅದು ಇವತ್ತಿಗೂ ಕೂಡ ಪ್ರತಿಯೊಂದು ಮನೆಯೊಳಗೂ ಒಬ್ಬ ಮೇಟಿ ಇದ್ದಂತೆ ಮನುಷ್ಯ ಇರ್ತಾನೆ. ಪ್ರತಿಯೊಂದು ಮನೆಯೊಳಗೂ ಕೂಡ ಒಬ್ಬ ಮೇಟಿ ಇದ್ದಂತೆ ಒಬ್ಬ ಮನುಷ್ಯ ಇರ್ತಾನೆ. ಅದಕ್ಕೆ ಅಂಥ ಹಬ್ಬ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೆ ಒಳ್ಳೆಯದು ಮಾಡಲಿ, ಮುಂದೆ ರೈತರ ಬಾಳಿಗೆ ಮತ್ತೆ ಹೊಸ ಹೊಸ ಬೆಳಕು ಕೂಡಲಿ, ಈ ನಾಡಿಗೆ ಒಳ್ಳೆಯ ಮಳೆ ಒಳ್ಳೆಯ ಬೆಳೆ ಆಗಲಿ, ಬೆಳೆಗೆ ತಕ್ಕಂತೆ ರೈತನಿಗೆ ಬೆಲೆ ಸಿಗಲಿ, ಮಾರುಕಟ್ಟೆಯಲ್ಲಿ ರೈತನಿಗೆ ಬೆಲೆ ಸಿಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ 2025 ಸಂಕ್ರಾಂತಿಯ ಹಬ್ಬದ ಎಲ್ಲ ಸರ್ವ ರೈತರಿಗೆ, ಸರ್ವ ಭಕ್ತರಿಗೆ ಯಲ್ಲಾಲಿಂಗಪ್ಪ ರೇವಣಸಿದ್ದಪ್ಪ ಸುಖ ಸಂಪತ್ತ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.